ರಾಜಧಾನಿ ಬೆಂಗಳೂರಿನಲ್ಲಿ ಹೇಗಿದೆ ಹಾಗಾದ್ರೆ ಬನ್ನ ಬಿಸಿ. ಬೆಂಗಳೂರಿನಲ್ಲಿ ಪಬ್ಲಿಕ್ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಹೇಗಿದೆ ಪರಿಸ್ಥಿತಿ ಅನ್ನೋದರ ವಿವರಣೆಯನ್ನು ಕೊಡ್ತಾರೆ. ಮುಷ್ಕರದ ಕುರಿತು ಖಾಸಗಿ ವಾಹನದ ಮೊರೆ ಹೋಗ್ತಾ ಇದ್ದಾರೆ ಈಗ ಜನ. ರಾಜಧಾನಿ ಬೆಂಗಳೂರಿನಲ್ಲಿ ನಿಧಾನಕ್ಕೆ ಬನ್ನ ಬಿಸಿ ತಡ್ತಾ ಇದೆ. ಹಾಗಾಗಿಯೇ ಕೆಲವರು ಆಟೋ ಮೊರೆ ಹೋದರೆ, ಇನ್ನು ಕೆಲವರು ಖಾಸಗಿ ಬಸ್ಗಳ ಮೊರೆ, ಇನ್ನು ಕೆಲವರು ಮೆಟ್ರೋ, ಇನ್ನು ಕೆಲವರು ಕ್ಯಾಬ್ನ ಮೊರೆ ಹೋಗ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಶಕ್ತಿ ಯೋಜನೆಯನ್ನು ನಂಬಿಕೊಂಡವರು, ಅದರಲ್ಲೂ ಕೂಡ ಮಹಿಳೆಯರು ಈಗ ಒಂದು ರೀತಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈ ಮುಷ್ಕರದಿಂದ ಸರಿಯಾದ ಸಮಯಕ್ಕೆ ಬಸ್ ಸಿಗದೇನೆ ಮಹಿಳಾ ಪ್ರಯಾಣಿಕರು ಒದ್ದಾಡಬೇಕಾದಂತಹ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಸರ್ಕಾರ ಕಿಡಿಶಾಪ ಹಾಕ್ತಿದ್ದಾರೆ. ಇವತ್ತು ಬಸ್ ಮುಷ್ಕರ ಇದೆ, ಹಾಗಾಗಿ ಬೆಂಗಳೂರಿನಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂತ ನಾವು ವೆಹಿಕಲ್ ಅಲ್ಲೇ ಒಂದು ರೌಂಡ್ ಹೋಗಿ ನಿಮಗೆ ತೋರಿಸ್ತೀವಿ. ಸೊ ನಾವೀಗ ಗೋವರ್ಧನ್ ಭಾಗದಿಂದ ನಮ್ಮ ಜರ್ನಿಯನ್ನ ಶುರು ಮಾಡ್ತಾ ಇದ್ದೀವಿ. ಇಲ್ಲಿ ಸಾಮಾನ್ಯವಾಗಿ ತುಂಬಾ ವೆಹಿಕಲ್ಸ್ಗಳು, ಎಸ್ಪೆಷಲಿ BMTC, KSRTC ತುಂಬಾ ಓಡಾಡುವಂತಹ ಭಾಗ. ಸೊ ಹಾಗಾಗಿ ಯಾವ ರೀತಿ ಇದೆ ಇವತ್ತು ಬಂದಿರೋದ್ರಿಂದ, ಮುಷ್ಕರ ಇರೋದ್ರಿಂದ ಯಾವ ರೀತಿ ಇದೆ ವೆಹಿಕಲ್ಸ್ಗಳ ಓಡಾಟ, BMTC, KSRTC ಬಸ್ಗಳ ಓಡಾಟ ಅಂತ ನೋಡ್ಬೋದು. ಎಸ್ಪೆಷಲಿ ಇವತ್ತು ತುಂಬ ಖಾಸಗಿ ಬಸ್ಗಳು ಹೆಚ್ಚಾಗಿ ರೋಡ್ಗಿಳಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ 10,000 ಹೆಚ್ಚುವರಿ ಬಸ್ಗಳಿಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದೆ. ಸೊ ಈಗಲೇ ನೀವು ನೋಡ್ತಾ ಇರ್ಬೋದು, ಖಾಸಗಿ ಬಸ್ಗಳು ಆಲ್ರೆಡಿ ಲೈನಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಬಸ್ ಮುಷ್ಕರದ ಕಾವು ಹೆಚ್ಚಾದಾಗ ಪ್ರೈವೇಟ್ ಬಸ್ಸನ್ನು ಉಪಯೋಗ ಮಾಡ್ಕೋತಾರೆ. ಬೆಂಗಳೂರಿಗೆ ಸುಮಾರು 4,000 ಈ ಒಂದು ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗಿದೆ. ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಖಾಸಗಿ ಬಸ್ಗಳನ್ನು ವ್ಯವಸ್ಥೆ ಮಾಡ್ಕೊಳ್ಳಲಾಗಿದೆ. ಸರಿಸುಮಾರು 10,000 ಬಸ್ಗಳು. ಇನ್ನು KSRTC ಸಾಮಾನ್ಯವಾಗಿ ಈ ಭಾಗದಲ್ಲಿ ಹೆಚ್ಚು ಕಾಣಿಸ್ತಾ ಇತ್ತು. ಬಟ್ ಇವತ್ತು ನೋಡಿ, ನೀವು ಅಲ್ಲಿ ನೋಡ್ತಾ ಇರ್ಬೋದು, ಪ್ರೈವೇಟ್ ಬಸ್ಗಳ ದರ್ಬಾರೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಜನ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಶಕ್ತಿ ಯೋಜನೆ ಇರೋದ್ರಿಂದ ಮಹಿಳೆಯರು KSRTC ಆಗಿರ್ಬೋದು ಅಥವಾ BMTC ಬಸ್ಗೆ ಹೆಚ್ಚು ಓಡಾಟ. ಸೊ ಬೆರಳೆಣಿಕೆಯ BMTC ಬಸ್ಗಳು ಕೂಡ ಓಡಾಡ್ತಾ ಇದೆ. ಜನ ನೋಡಿ, ಖಾಸಗಿ ಬಸ್ಗೆ ಆಲ್ಮೋಸ್ಟ್ ಯಾರು ಹೋಗ್ತಾ ಇಲ್ಲ. ತುಂಬ ವೆಯ್ಟ್ ಮಾಡಿ ಆದರೂ ಮಹಿಳೆಯರಂತೂ ತುಂಬ KSRTC ಬಸ್ಗೆ ಹೋಗ್ತಾ ಇರುವಂತಹ ದೃಶ್ಯಗಳು ನಮಗೆ ಕಾಣಿಸುತ್ತೆ. ಸೊ BMTC ಬಸ್ಗಳ ಓಡಾಟ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಹೇಗಿದೆ. ತುಂಬ ಜನ ಗಾರ್ಮೆಂಟ್ಸ್ ಆಗಿರ್ಬೋದು ಅಥವಾ ಕಾಲೇಜ್ಗಳಿಗೆ ಹೋಗೋರಾಗಿರ್ಬೋದು, ಸೊ ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಜೀವನಾಡಿ ಅಂತ ಕರೆಸ್ಕೊಂಡಿರುವಂಥದ್ದು. ಸೊ ಹಾಗಾಗಿ ಇವತ್ತು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಬಸ್ ನಿಲ್ದಾಣಗಳಲ್ಲಿ ಜನ ಕಾಯ್ತಾ ಇರುವಂತಹ ಪರಿಸ್ಥಿತಿ ಇದೆ. ಯಾಕಂದರೆ ಬಸ್ ಮುಷ್ಕರ ಇರೋದ್ರಿಂದ ಬಸ್ಗಳ ಸಂಖ್ಯೆ ತುಂಬ ಇಳಿಕೆಯಾಗಿದೆ. ಸೊ ಎರಡೂ ಭಾಗದಲ್ಲೂ ನೀವು ನೋಡ್ತಾ ಇರ್ಬೋದು, ಖಾಸಗಿ ಬಸ್ಗಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸುತ್ತೆ. ಸೊ ಇವತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಅವ್ರಿಗೇನು ಉಚಿತವಾಗಿರೋದಿಲ್ಲ. ಖಾಸಗಿಯಲ್ಲಿ ಟಿಕೆಟ್ ದುಡ್ಡು ಕೊಟ್ಟೆ ಹೋಗಬೇಕಾದಂತಹ ಪರಿಸ್ಥಿತಿ. ಇನ್ನು ಮಕ್ಕಳನ್ನು ಪಾಪ ಎತ್ಕೊಂಡಲ್ಲಿ ಕಾಯ್ತಾ ಇದ್ದಾರೆ ಬಸ್ಗಳಿಗೆ. ಬಸ್ ನಿಲ್ದಾಣದಲ್ಲಿ ಈ ರೀತಿಯ ದೃಶ್ಯಗಳು ನಮಗೆ ಸಾಮಾನ್ಯವಾಗಿ ಕಾಣಿಸುತ್ತೆ. ಇನ್ನು ಮುಂದೆ ನೋಡ್ತಾ ಇದ್ರೆ BMTC ಸಾಮಾನ್ಯವಾಗಿ ಬಸ್ ಭಾಗದಲ್ಲಿ ಹೆಚ್ಚಿನ ಓಡಾಟ ಇರ್ತಿತ್ತು. ಬಟ್ ಇವತ್ತು ನೋಡ್ತಾ ಇದ್ರೆ BMTC ಬಸ್ಗಳ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ನೋಡ್ತಾ ಇರ್ಬೋದು ನೀವು, ಎಲ್ಲಿ ನೋಡಿದ್ರಲ್ಲಿ ನಮಗೆ ಖಾಸಗಿ ಬಸ್ಗಳೇ ಕಾಣಿಸ್ತಾ ಇದೆ. KSRTC ಬಸ್ಗಳು ಅಷ್ಟೇ, ಯಾಕಂದರೆ ನಾನಾ ಜಿಲ್ಲೆಗಳಿಗೆ ಇದೇ ಮಾರ್ಗದಲ್ಲಿ ಹೋಗಬೇಕಾಗಿರುವಂತಹ ದಾರಿ ಇದು. ಆದರೆ KSRTC ಬಸ್ಗಳ ಸಂಖ್ಯೆಯು ಕೂಡ ನಮಗೆ ಕಡಿಮೆ ಆಗಿದೆ. ಬಟ್ ಆ ಭಾಗದಲ್ಲಿ ನೋಡ್ತಾ ಇದ್ರೆ ಕೆಲವೊಂದಿಷ್ಟು ಬಸ್ಗಳು ಬರ್ತಾ ಇದೆ. ಅಂದರೆ ಡಿಪೋಗಳಿಗೆ ಹಾಲ್ಟ್ ಆಗೋದಕ್ಕೆ ಬರ್ತಾ ಇರುವಂತಹ ದೃಶ್ಯಗಳು ನಮಗೆ ಕಾಣಿಸುತ್ತೆ. ಅಂದರೆ KSRTC ಆಗಿರ್ಬೋದು, ಬೇರೆ BMTCಗಳಾಗಿರ್ಬೋದು, ಆ ಭಾಗದಲ್ಲಿ ಒಂದಿಷ್ಟು ಕಾಣಿಸ್ತಾ ಇದೆ. ಇನ್ನು ಶಾಲಾ ಮಕ್ಕಳಿಗೆ ಎಸ್ಪೆಷಲಿ ಇವತ್ತು ತುಂಬ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ. ನೋಡಿ, ಬೆಂಗಳೂರು ರೋಡು BMTC KSRTC ಇಲ್ಲ ಅಂದರೆ ಆಲ್ಮೋಸ್ಟ್ ಖಾಲಿ ರೀತಿಯಲ್ಲೇ ಕಾಣಿಸ್ತಾ ಇದೆ. ಕಂಪ್ಲೀಟ್ ಬಂದಿರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯ ವಾತಾವರಣ ನಮಗೆ ಕಾಣಿಸ್ತಾ ಇದೆ. ಸೊ ಇವತ್ತಿನ ದೃಶ್ಯವನ್ನು ನೋಡ್ತಾ ಇದ್ರೆ ನಾವೀಗ ಗೊರಗುಂಟೆ ಪಾಳ್ಯದ ಭಾಗಕ್ಕೆ ಬಂದಿದ್ದೀವಿ. ಸೊ ಇಲ್ಲೂ ಕೂಡ ಅಷ್ಟೇ ನಮಗೆ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಸಾಮಾನ್ಯವಾಗಿ ಗಾರ್ಮೆಂಟ್ಸ್ಗೆ ಹೋಗುವಂತಹ ಮಹಿಳೆಯರು ತುಂಬ ಜನ BMTCಗೆ ಡಿಪೆಂಡ್ ಆಗಿರುವವರೇ ಹೆಚ್ಚಾಗಿರ್ತಾರೆ. ಬಟ್ ಇವತ್ತು ಬಸ್ ಇಲ್ಲ. ಸೊ ಹಾಗಾಗಿ ಅಲ್ಲಲ್ಲಿ ಜನ ಕೂಡ, ಪ್ರಯಾಣಿಕರು ಕೂಡ ಬಸ್ಗಾಗಿ ಕಾಯ್ತಾ ಇರುವಂತಹ ದೃಶ್ಯ ಕಾಮನ್ ಆಗಿ ಕಾಣಿಸ್ತಾ ಇದೆ. ಸೊ ಎಲ್ಲ ಕಡೆ ಕೂಡ ಪ್ರಮುಖವಾಗಿ ಬೆಳಗ್ಗಿನ ಜಾವ ಅಂದರೆ 6 ಗಂಟೆ ಸುಮಾರಿಗೆ ನೈಟ್ ಹಾಲ್ಟ್ ಬಸ್ಗಳು ಕೊಂಚ ಓಡಾಡ್ತಾ ಇದ್ವು. ಬಟ್ 7 ಗಂಟೆ ಆದಮೇಲೆ ಆಲ್ಮೋಸ್ಟ್ ರೋಡ್ಗಳಲ್ಲಿ ಬಸ್ಗಳೇ ಕಾಣಿಸ್ತಾ ಇಲ್ಲ. BMTC ಬಸ್ಗಳು ಕಾಣಿಸ್ತಾ ಇಲ್ಲ. KSRTC ಬಸ್ಗಳ ಸಂಖ್ಯೆ ಇಳಿಮುಖ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ 10 ಗಂಟೆಗೆ 10:30 ಸುಮಾರಿಗೆ ಸಭೆ ಇದೆ. ಸಭೆಯಲ್ಲಿ ಮುಷ್ಕರದ ಬಗ್ಗೆ ಮತ್ತೊಮ್ಮೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಬಿಕಾಸ್ ಕೋರ್ಟ್ ಆರ್ಡರ್ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಎರಡೂ ಭಾಗದಲ್ಲೂ ಕೂಡ ಅಷ್ಟಾಗಿ ಬಸ್ಗಳು ಕಾಣಿಸ್ತಾ ಇಲ್ಲ. ಬೆರಳೆಣಿಕೆಯ ಸಂಖ್ಯೆಯಲ್ಲಿ ಮಾತ್ರ BMTC KSRTCಯ ಒಂದು ದೃಶ್ಯಗಳು ನಮಗೆ ಕಾಣಿಸ್ತಾ ಇದೆ.
ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಸಮಯ ಕಳೀತಾ ಇದ್ದ ಹಾಗೆ ಬೆಂಗಳೂರಿನಲ್ಲಿ ಬಸ್ಸುಗಳ ಸಂಖ್ಯೆ ಕೂಡ ವಿರಳವಾಗ್ತಾ ಇದೆ. ಹಾಗಾಗಿ ಸಂಜೆ ಅಷ್ಟೊತ್ತಿಗೆ ಮತ್ತಷ್ಟು ಜನರು ಪರದಾಡುವಂತಹ ಸಾಧ್ಯತೆ ಕೂಡ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಘು ಮೆಜೆಸ್ಟಿಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ನಾರ್ಮಲ್ ಡೇಸ್ಗೆ ಹೋಲಿಸ್ಕೊಂಡ್ರೆ ಇವತ್ತು ಮೆಜೆಸ್ಟಿಕ್ನಲ್ಲಿ ಪರಿಸ್ಥಿತಿ ಹೇಗಿದೆ? ಈ ಸಾರಿಗೆ ನೌಕರರು ನಡೆಸ್ತಾ ಇರುವಂತಹ ಮುಷ್ಕರದ ಬಿಸಿ ಜನರಿಗೆ ತಡ್ತಾ ಇದೆಯಾ? ಮೆಜೆಸ್ಟಿಕ್ನಲ್ಲಿರುವಂತಹ ಚಿತ್ರಣವನ್ನು ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ ರಾಘು? ಪ್ರೇಮ, ಒಂದು ಹಂತಕ್ಕೆ ಮುಷ್ಕರದ ಬಿಸಿ ಈಗ ಮತ್ತೆ ಜೋರಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗಮನಿಸ್ತಾ ಇದ್ರಿ, ಮೆಜೆಸ್ಟಿಕ್ BMTC ಬಸ್ ನಿಲ್ದಾಣವನ್ನು ನಾವು ಸಾಮಾನ್ಯವಾಗಿ ಈ ರೀತಿ ನೋಡೋದಕ್ಕೆ ಸಿಗುವಂಥದ್ದು ಬಹಳ ಕಷ್ಟ. ಖಾಲಿ ಆದಂಥ ಪ್ಲಾಟ್ಫಾರ್ಮ್ಗಳೆಲ್ಲವೂ ಕೂಡ ನಮಗೆ ಸಾಮಾನ್ಯವಾಗಿ ಕಾಣ ಸಿಗ್ತಾ ಇದೆ. ಇಂಥ ಸಂದರ್ಭಗಳಲ್ಲಿ ಅದರಲ್ಲೂ ಕೂಡ ವಾರದ ದಿನಗಳಲ್ಲಿ ಸಾಮಾನ್ಯವಾಗಿ ಈ ರೀತಿಯಾದಂಥ ದೃಶ್ಯಾವಳಿಗಳು ನಮಗೆ ಕಾಣಸಿಗೋದು ಬಹಳ ಅಪರೂಪ. ಬಟ್ ಆದರೆ ಈಗ ಅಂತಹದ್ದೇ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಜನ ಕಾದು ನಿಂತಿದ್ದಾರೆ. ಮಧ್ಯೆ 9 ಗಂಟೆ 10 ಗಂಟೆ ಸಮಯದಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ ಬಸ್ಗಳು ಓಡಾಟ ಆಗ್ಬೋದು ಅನ್ನುವಂಥ ನಿರೀಕ್ಷೆಯೇ ಇತ್ತು. ಬಟ್ ಆದರೆ ಸಮಯ ಕಳೀತಾ ಇದ್ದ ಹಾಗೆ ಫಸ್ಟ್ ಶಿಫ್ಟ್ನಿಗೆ ಬರಬೇಕಿದ್ದಂಥ ವಾಹನಗಳು, ಆದರೆ ಡಿಪೋದಿಂದ ತೆಗಿಬೇಕಿದ್ದಂಥ ವಾಹನಗಳು ಆಚೆ ಬಂದಿಲ್ಲ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಒಂದಷ್ಟು ಅಂಕಿಅಂಶಗಳನ್ನು BMTC ಬಿಡುಗಡೆಯನ್ನು ಮಾಡ್ತು. ಎಲ್ಲ ಬಸ್ಗಳನ್ನು ಕೂಡ ನಾವು ರಸ್ತೆಗೆ ಇಳಿಸಿದೀವಿ, ಎಲ್ಲವೂ ಕೂಡ ರೂಟ್ಗಳ ಮುಖಾಂತರವಾಗಿ ಆಪರೇಟ್ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇತ್ತು. ಬಟ್ ಆದರೆ ರಿಯಾಲಿಟಿ ನಮಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬಂಧನ ಬಿಸಿ ಎಷ್ಟರ ಮಟ್ಟಿಗಿದೆ ಅಂತೇಳಿ ಮುಷ್ಕರವನ್ನ ಬಹಳ ಸೀರಿಯಸ್ ಆಗಿ ನೌಕರರು ತೆಗೆದುಕೊಂಡ ಹಾಗೆ ಕಾಣ್ತದೆ. ಸೊ ಅದೇ ಕಾರಣಕ್ಕಾಗಿ ರಸ್ತೆಗೆ ಇಳಿದಿರುವಂತಹ ಬಸ್ಗಳ ಸಂಖ್ಯೆಗಳಲ್ಲಿ ಗಣನೀಯವಾದಂಥ ಇಳಿಕೆಯನ್ನು ನಾವು ಕಾಣಬಹುದು. BMTC ಬಸ್ ನಿಲ್ದಾಣ, ಅದರಲ್ಲೂ ಮೆಜೆಸ್ಟಿಕ್ ಯಾವಾಗಲೂ ಕೂಡ ಪೀಕ್ ಅವರ್ನ ಸಂದರ್ಭಗಳಲ್ಲಿ ಎಷ್ಟು ರಶ್ ಇಂದ ಕೂಡಿರುತ್ತೋ ಅದೇ ರೀತಿಯಾಗಿ ನಾನ್ ಪೀಕ್ ಅವರ್ಸ್ ಇರ್ಬೋದು, ಪೀಕ್ ಅವರ್ಸ್ ಇರ್ಬೋದು, ಎಲ್ಲ ಸಂದರ್ಭದಲ್ಲೂ ಕೂಡ ಒಂದೇ ರೀತಿಯಾದಂಥ ಜನಸಂಖ್ಯೆಯನ್ನು ಈ ಭಾಗದಲ್ಲಿ ನಮಗೆ ಕಾಣ ಸಿಗ್ತಾ ಇತ್ತು. ಬಟ್ ಆದರೆ ಇವತ್ತು ಬಹಳ ಒಂದು ರೀತಿ ಅದಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜನಸಂಖ್ಯೆಯೂ ಕೂಡ ಕಡಿಮೆ ಇದೆ, ಅದೇ ರೀತಿ ಬಸ್ಗಳ ಓಡಾಟವೂ ಕೂಡ ಕಂಪ್ಲೀಟ್ ಆಗಿ ಕಡಿಮೆ ಆಗ್ತಾ ಇದೆ. ಸಂಜೆ ವೇಳೆಗೆ ಒಂದೊಮ್ಮೆ ಸೆಕೆಂಡ್ ಶಿಫ್ಟ್ನಲ್ಲಿ ಬರುವಂತಹ ನೌಕರರು ಬಂದು ಬಸ್ಗಳನ್ನು ಡಿಪೋದಿಂದ ಆಚೆ ತೆಗಿಲಿಲ್ಲ ಅಂತ ಹೇಳಿದ್ರೆ ಇದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಸಂಜೆ ಮೇಲೆ ಓಡಾಟ ಮಾಡುವಂಥವ್ರಿಗೆ ಬಹಳ ದೊಡ್ಡ ಮಟ್ಟದ ಸಮಸ್ಯೆಗಳು ಆಗುವಂತ ಸಾಧ್ಯತೆ ಇದೆ. ಇದು ಒಂದ್ ಕಡೆ BMTC ಅದಾದ್ರೆ, ಮತ್ತೊಂದ್ ಕಡೆ KSRTC ಯ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವ KSRTC ಯಾವ BMTC ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿ ಪ್ರೈವೇಟ್ ಬಸ್ಗಳು ಓಡಾಟವನ್ನು ಮಾಡಬಾರ್ದು ಅಂತ ಹೇಳಿ ಸರ್ಕಾರ ಯಾವಾಗ ನಿರ್ಧಾರಗಳನ್ನು ಕೈಗೊಂಡಿತ್ತು, ಅದೇ ಸರ್ಕಾರ ಈಗ ಖಾಸಗಿ ಸಾರಿಗೆಗಳನ್ನ ಬಸ್ ನಿಲ್ದಾಣದ ಒಳಗೆ, ಅದರಲ್ಲೂ ಕೂಡ KSRTC ಬಸ್ ನಿಲ್ದಾಣ ಒಳಗಡೆ ತಂದು ನಿಲ್ಲಿಸ್ಕೊಳ್ಳುವಂತ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೆ. ಸುಮಾರು ಬಸ್ಗಳು ಗಮನಿಸ್ತಾ ಇದ್ರಿ, ಅದು ನೀವು ನೋಡ್ತಾ ಇರುವಂತದ್ದೆಲ್ಲವೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಹೊರಡುವಂತಹ ಬಸ್ಗಳು. ಮಂಗಳೂರು, ಶಿವಮೊಗ್ಗ ಆ ಭಾಗಕ್ಕೆ ತೆರಳುವಂತ ಬಸ್ಗಳೇನಿದೆ ಅದು ಖಾಸಗಿ ಬಸ್ಗಳು. ಯಾವಾಗ ಚಾಲಕರು ಬರೋದಕ್ಕೆ ಮುಂದಾಗ್ಲಿಲ್ಲ, ನೌಕರರು ಸಾರಿಗೆ ನೌಕರರು ಬರೋದಕ್ಕೆ ಮುಂದಾಗ್ಲಿಲ್ಲ, ಆ ಸಂದರ್ಭದಲ್ಲಿ ಬೇರೆ ಆಯ್ಕೆಗಳಿಲ್ಲದೆ ಸರ್ಕಾರ ಈಗ ಈ ರೀತಿಯಾದಂತ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೆ. ನೇರವಾಗಿ KSRTC ಬಸ್ ನಿಲ್ದಾಣದ ಒಳಭಾಗದಿಂದಲೇ ಅವುಗಳನ್ನ ಮಾನಿಟರಿಂಗ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಖುದ್ದು ಅಧಿಕಾರಿಗಳೇ ನಿಂತು ಅವನ್ನ ಕಳಿಸಿಕೊಡುವಂತ ಕೆಲಸವನ್ನ ಮಾಡ್ತಿದ್ರೆ. ಹೊರಭಾಗದಲ್ಲಿ ಅವರ ಖಾಸಗಿ ಸಾರಿಗೆ ಅವರನ್ನ ಕೂಡ ನೀವು ಗಮನಿಸ್ತಾ ಇದ್ರಿ. ಅವ್ರು ಬಂದಿರುವಂತವ್ರು ನಿಂತು ಇಂಥ ಭಾಗಕ್ಕೆ ಹೋಗುತ್ತೆ ಅಂತ ಹೇಳಿ ಹೋಗುವಂತವ್ರನ್ನ ಬರುವಂತವ್ರನ್ನ ಅವರು ಕೂಡ ಕೂಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿರುವಂತಹ ಸಾರಿಗೆ ಸಿಬ್ಬಂದಿಗಳು ಕೂಡ ಅವ್ರಿಗೆ ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ತಾವೇ ಅವರ ಖುದ್ದಾಗಿ ಖಾಸಗಿ ಬಸ್ಗಳಿಗೆ ಹೆಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಬಿಸಿ ಯಾವ ರೀತಿಯಾಗಿ ತಟ್ಟುತ್ತಿದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. KSRTC ವಿಚಾರದಲ್ಲಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಬಿಸಿ ಮುಟ್ತಾ ಇದೆ. ಬಸ್ ಹೊರಭಾಗಕ್ಕೆ ಬರ್ತಾ ಇದೆ ನೋಡಿ, ಇದು ಮಧುಗಿರಿಗೆ ಹೋಗುವಂತ ಬಸ್ಸು. ಪಾವಗಡ ಮಧುಗಿರಿಗೆ ಈ ಭಾಗಕ್ಕೆ ತುಮಕೂರು ಭಾಗಕ್ಕೆ ಹೋಗುವಂತ ಬಸ್ ನೇರವಾಗಿ ಆ ಪ್ಲಾಟ್ಫಾರ್ಮ್ ನಿಂದ ಆಚೆಗೆ ಅಲ್ಲಿ ಸರ್ಕಾರಿ ಬಸ್ನಲ್ಲಿ ಹೋಗ್ಬೇಕಿದ್ದಂತಹ ಅವರೆಲ್ಲರನ್ನೂ ಕೂಡ ಈಗ ಬಸ್ ಒಳಭಾಗಕ್ಕೆ ಎತ್ಕೊಂಡು ಬರ್ತಾ ಇದೆ. ಫ್ರೀ ಟಿಕೆಟ್ ಅನ್ನ ಇಷ್ಟು ದಿನ ಪಡೆದುಕೊಂಡು ಹೋಗ್ತಾ ಇದ್ದಂತ ಮಹಿಳೆಯರು ಕೂಡ ಈಗ ಹಣವನ್ನ ಪಾವತಿ ಮಾಡಿ ಹೋಗಬೇಕಾದಂತ ಪರಿಸ್ಥಿತಿ ಖಾಸಗಿ ಬಸ್ಗಳಲ್ಲಿ ನಿರ್ಮಾಣ ಆಗ್ತದೆ. ಸದ್ಯಕ್ಕೆ BMTC KSRTC ಎರಡು ವಿಭಾಗಗಳನ್ನು ನೋಡೋದಾದ್ರೆ BMTCಯಲ್ಲಿ ಕಾವು ಹೆಚ್ಚಾಗ್ತಾ ಇದೆ, ಮುಷ್ಕರದ ಬಿಸಿ ಹೆಚ್ಚಾಗ್ತಾ ಇದೆ. KSRTCಯಲ್ಲಿ ಅದರ ತೀವ್ರತೆ ಈಗ ಆಲ್ರೆಡಿ ಗೊತ್ತಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರಘು ತಮ್ಮೆಲ್ಲ ಮಾಹಿತಿಗಾಗಿ. ಇದು ಸದ್ಯಕ್ಕೆ ಮೆಜೆಸ್ಟಿಕ್ನಲ್ಲಿರುವಂತಹ ಪರಿಸ್ಥಿತಿ. ಬಸ್ಸುಗಳ ಸಂಖ್ಯೆ ವಿರಳವಾಗ್ತಾ ಇದೆ. ಪ್ರಯಾಣಿಕರು ಬಸ್ಸಿಗಾಗಿ ಪರದಾಟ ನಡೆಸ್ತಾ ಇರುವಂತಹ ಪ್ರಸಂಗ ಕಂಡು